ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿ ಆತ್ಮೀಯ ದೇವರ ಮಕ್ಕಳೇ, ತಂದಾವರ್ತಿ ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಕರ್ತನ ಯೇಸು ಕ್ರಿಸ್ತನು ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಭಕ್ತನಾದ ದಾವೀದನು ಬರೆದ ಕೀರ್ತನೆ ಗ್ರಂಥ 32ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 32 ವರ್ಡ್ಸ್ 1. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿಯೋ, ಯಾವನ ದ್ರೋಹಗಳು ಅಳಿಸಲ್ಪಟ್ಟಿಯೋ ಅವನೇ ಧನ್ಯನು ಎಂಬುದಾಗಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ಯಾರಾಯ್ತು ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರಾಯ್ತು ಅಪರಾಧಗಳು ಅವರ ದ್ರೋಹಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿನ್ನ ಪಾಪವನ್ನು ಕ್ಷಮಿಸುವುದಕ್ಕಾಗಿ ಆ ಶಿಲ್ಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ಆತನು ನಿನಗೋಸ್ಕರ ಪ್ರಾಣ ಕೊಟ್ಟಿರುವಾಗ ಆತನು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಆತನು ಎದ್ದು ಬಂದಿದ್ದಾನೆಂಬುದಾಗಿ ನೀನು ನಂಬಿ ಇವತ್ತು ನಿನ್ನ ಪಾಪಗಳನ್ನು ದೇವರ ಹತ್ರ ನೀನು ಒಪ್ಪಿಕೊಂಡು ಅವನ್ನು ನೀನು ದೇವರಿಗೆ ಒಂದು ಸಮರ್ಪಣೆ ಮಾಡಿದಾಗ ದೇವರು ಇವತ್ತು ನಿನ್ನ ಪಾಪ ಕ್ಷಮಿಸುತ್ತಾರೆ. ಇವತ್ತು ದೇವರು ನಿನ್ನ ಪಾಪಗಳನ್ನು ಕ್ಷಮಿಸುವುದಾದರೆ ಇವತ್ತು ನೀನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ದೇವರ ನಿನ್ನನ್ನು ನಿನ್ನ ಒಂದು ದ್ರೋಹಗಳನ್ನು ಅಪರಾಧಗಳನ್ನು ದೇವರು ಇವತ್ತು ಕ್ಷಮಿಸಿದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀನು ಎಷ್ಟೋ ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಧನ್ಯರಾಗುವಂತೆ ದೇವರು ನಿಮ್ಮ ಪಾಪಗಳನ್ನು ಮತ್ತು ನಿಮ್ಮ ಅಪರಾಧ ದ್ರೋಹಗಳನ್ನು ಕ್ಷಮಿಸಿ ದೇವರು ನಿಮಗೆ ಆಶೀರ್ವಾದ ಮಾಡಿ ಮತ್ತು ಧನ್ಯನಾಗಿ ಬಾಳುವಂತೆ ದೇವರು ಆಶೀರ್ವಾದ ಮಾಡಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 ಸೆಕೆಂಡ್. ದೇವರು ಈ ವಾಕ್ಯವನ್ನು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. 1 ಸೆಕೆಂಡ್. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.